ಬಿಎಂಆರ್ಸಿಎಲ್ ಆಡಳಿತ ವರ್ಗದ ವಿರುದ್ಧ ಇದೀಗ ಜನರು ವ್ಯಾಪಕ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಾಮಾಜಿಕ ಜಾಲತಾಣದಲ್ಲೂ ಈ ಬಗ್ಗೆ ಆಕ್ಷೇಪ ವ್ಯಕ್ತವಾಗ್ತಾ ಇದೆ. ಭಾಷೆ ಬಗ್ಗೆ ಕನಿಷ್ಠ ಗೌರವ ಕೊಡುವ ಸೌಜನ್ಯವೂ ಇಲ್ವಾ ಬಿಎಂಆರ್ಸಿಎಲ್ಗೆ ಎನ್ನುವಂತಹ ಪ್ರಶ್ನೆ ಎದುರಾಗಿದೆ. ನೋಡಿ, ನಮ್ಮ ಮೆಟ್ರೋ ಅಂದ್ರೆ ಈ ಬೆಂಗಳೂರು ಮೆಟ್ರೋ ರೈಲ್ ಕಾರ್ಪೊರೇಷನ್ ಲಿಮಿಟೆಡ್ ಆಡಳಿತದ ವಿರುದ್ಧ ಈಗ ಜನ ಕೋಪ ಮಾಡಿಕೊಂಡಿರೋದು, ತಪ್ಪು ಪದ ಬಳಕೆ ಮಾಡಿರೋ ಬಗ್ಗೆ ಇದೀಗ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸೋಷಿಯಲ್ ಮೀಡಿಯಾ ಮೂಲಕವೂ ಅಸಮಾಧಾನವನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಒಂದು ಮನವಿ ಪತ್ರ ಬರೆಯೋದಕ್ಕೂ ಆಗೋದಿಲ್ವಾ ಎನ್ನುವಂತಹ ಪ್ರಶ್ನೆ ಉದ್ಭವಿಸಿದೆ. ಯಾಕಂತ ಹೇಳಿದ್ರೆ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರೆಗೂ ಬರೀ ತಪ್ಪು 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 ಪದಗಳನ್ನೇ ಬಿಎಂಆರ್ಸಿಎಲ್ ಆಡಳಿತ ಮಂಡಳಿ ಬರೆದಿರುವಂತದ್ದು. ಕೋಟ್ಯಾಂತರ ರೂಪಾಯಿ ವಹಿವಾಟು ಮಾಡುವಂತಹ ಬುದ್ಧಿವಂತರಿಗೆ ಏನಾಗಿದೆ ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಪೊಲೀಸರಿಗೆ ಬರೆದಿರುವಂತಹ ಪತ್ರದಲ್ಲಿ ಬಹಳಷ್ಟು ಪದ ತಪ್ಪು ಪದವೇ ಇದೆ. ಮೆಟ್ರೋನ ಮೇಟ್ರೋ, ದರವನ್ನ ದರ, ಶಿಫಾರಸನ ಶಿಫಾರಸು, ಸಾರ್ವಜನಿಕರನ್ನ ಸರ್ವಜನಿಕರು, ಹೀಗೆ ಹಲವಾರು ತಪ್ಪುಗಳು. ಆಸ್ತಿ ಅನ್ನೋದನ್ನ ಅಸ್ತಿ ಅಂತ ಬರೆದಿದ್ದಾರೆ, ಸರಿಹದ್ದು ಅಂತ ಬರೆದಿದ್ದಾರೆ, ಸಾರ್ವಜನಿಕರು ಅಂತ ಬರೆದಿದ್ದಾರೆ. ಈ ಹಲವಾರು ತಪ್ಪುಗಳು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ವೈರಲ್ ಆಗೋದ್ರ ಜೊತೆಗೆ ವ್ಯಾಪಕ ಟೀಕೆ, ವ್ಯಾಪಕ ಪ್ರಶ್ನೆಗೂ ಕೂಡ ಎಡೆ ಮಾಡಿಕೊಟ್ಟಿದೆ. ಈ ರೀತಿಯ ತಪ್ಪು ಪದ ಬಳಕೆಯ ಹಿನ್ನೆಲೆ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ ಈ ಪತ್ರ. ಅದರಲ್ಲಿ ಪೊಲೀಸರಿಗೆ ಬರೆದಿರುವಂತಹ ಪತ್ರದಲ್ಲಿ ಸರಿ ಪದಗಳಿಗಿಂತ ತಪ್ಪು ಪದಗಳೇ ಬಹುತೇಕ ಯಥೇಚ್ಛವಾಗಿ ಬಳಸಿರುವುದು ಇದೀಗ ವ್ಯಾಪಕ ಆಕ್ರೋಶಕ್ಕೆ ಕಾರಣವಾಗಿದೆ. ಬಿಎಂಆರ್ಸಿಎಲ್ ಆಡಳಿತ ವರ್ಗದ ವಿರುದ್ಧ ಇದೀಗ ಜನ ವ್ಯಾಪಕ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರೋದು. ಕೋಟ್ಯಾಂತರ ರೂಪಾಯಿ ವಹಿವಾಟು ಮಾಡುವಷ್ಟ ಇಂಥವರಿಗೆ ಇಷ್ಟು ಕನಿಷ್ಠ ಒಂದು ಸೌಜನ್ಯತೆಯೂ ಬೇಡವಾ ಅನ್ನೋದು ಸದ್ಯಕ್ಕೆ ಸಾರ್ವಜನಿಕರ ಯಕ್ಷ ಪ್ರಶ್ನೆಯಾಗಿದೆ.